ನಾವು ಸಂತೋಷದಲ್ಲಿ ಇದ್ದರೆ ಸಂತೋಷವು ನಮ್ಮ ಬಳಿ ಬರುವುದು, ಮತ್ತು ನಾವು ದುಃಖದಲ್ಲಿ ಇದ್ದರೆ ದುಃಖವು ನಮ್ಮ ಬಳಿ ಬರುವುದು. ಇದು ಪ್ರಕೃತಿಯ ಆಕರ್ಷಣೆಯ ನಿಯಮವಾಗಿದೆ. ಹೇಗೆ ನಾವು ಯೋಚಿಸುತ್ತೇವೆ ಹಾಗೆಯೇ ಆಕರ್ಷಣೆಯು ನಡೆಯಲ್ಪಡುವುದು. ಒಂದು ಸಣ್ಣದಾದ ಕತೆ, ಬಹಳ ಹಿಂದಿನ ಕಾಲದ್ದು. ಒಬ್ಬ ರಾಜನಿದ್ದ. ಅವನಿಗೆ ಸಂತಾನವಿರಲಿಲ್ಲ. ಅವನಿಗೆ ಪುತ್ರ ಪ್ರಾಪ್ತಿ ಆಗುತ್ತಿರಲಿಲ್ಲ. ತುಂಬ ಪ್ರಯತ್ನಪಟ್ಟ. ಪ್ರತಿ ಬಾರಿ ಅವನಿಗೆ ನಿರಾಶೆಯೇ ಕಾದಿತ್ತು. ಯಾರೋ ಒಬ್ಬರು ಅವನಿಗೆ ಸಲಹೆ ನೀಡಿದರು, ನಿಮ್ಮದೇ ರಾಜ್ಯದ ಒಂದು ಚಿಕ್ಕ ಮಗುವನ್ನು ಬಲಿ ಅರ್ಪಿಸಿ, ನಿಮಗೆ ಪುತ್ರ ಪ್ರಾಪ್ತಿಯಾಗುವುದು. ರಾಜನಿಗೆ ಈ ಐಡಿಯಾ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೆಯದಿದೆ, ಹೀಗೆ ಮಾಡುವ. ಇಷ್ಟರವರೆಗೆ ಪ್ರತಿಯೊಂದನ್ನು ಮಾಡಿದೆ, ಯಾವುದೂ ಪ್ರಯೋಜನವಾಗಲಿಲ್ಲ. ಅವನು ತನ್ನ ರಾಜ್ಯದಲ್ಲಿ ಡಂಗೂರ ಬಾರಿಸಿದ. ಯಾವುದಾದರೂ ಪರಿವಾರದಿಂದ ಯಾರಾದರೂ ತಮ್ಮ ಚಿಕ್ಕ ಮಗುವನ್ನು ತಂದು ರಾಜನಿಗೆ ಕೊಡಿ, ಬಲಿ ಅರ್ಪಿಸಲಾಗುವುದು. ಯಾವ ಪರಿವಾರದಿಂದ ಮಗು ಬಂದಿದೆ ಆ ಪರಿವಾರಕ್ಕೆ ತುಂಬ ಹಣ, ತುಂಬ ಬಹುಮಾನ ರಾಜನಿಂದ ಕೊಡಲ್ಪಡುವುದು. ಆ ರಾಜ್ಯದಲ್ಲಿ ಒಂದು ಬಡ ಪರಿವಾರದವರು ವಾಸವಾಗಿದ್ದರು. ಅವರಿಗೆ ತುಂಬ ಮಕ್ಕಳಿದ್ದರು. ಅವರಿಗೊಬ್ಬ ಚಿಕ್ಕ ಮಗ ಇದ್ದ. ಅವನು ದಿನಾಳು ಮಂದಿರಕ್ಕೆ ಹೋಗುತ್ತಿದ್ದ, ಭಕ್ತಿ ಮಾಡುತ್ತಿದ್ದ. ಅದನ್ನು ಬಿಟ್ಟು ಬೇರೇನೂ ಮಾಡುತ್ತಿರಲಿಲ್ಲ. ಆ ಪರಿವಾರದ ಒಡೆಯನಿಗೆ ಅನಿಸಿತು, ನಮಗೆ ತುಂಬ ಮಕ್ಕಳಿದ್ದಾರೆ, ಈ ಚಿಕ್ಕ ಮಗುವನ್ನು ಕೊಟ್ಟು ಬಿಡೋಣ, ಯಾವ ವ್ಯತ್ಯಾಸವೂ ಆಗದು. ಈ ಮಗು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಆ ಪರಿವಾರದ ಒಡೆಯನು ಮಗುವನ್ನು ರಾಜನಿಗೆ ಒಪ್ಪಿಸಿದ. ರಾಜನು ಅವರಿಗೆ ತುಂಬ ಹಣ, ಬಹುಮಾನ ಕೊಟ್ಟ. ಆ ಪರಿವಾರದವರು ತುಂಬ ಸಂತೋಷಗೊಂಡರು. ಆ ತಿಥಿ ಬಂತು, ಆ ತಾರೀಕು ಬಂತು. ಆ ದಿನ ಬಲಿ ಅರ್ಪಿಸಬೇಕು. ಮಂತ್ರಿ ಸಲಹೆಗಾರರೊಂದಿಗೆ ಎಲ್ಲ ತಯಾರಿ ಮಾಡಿಸಿದ. ರಾಜನ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು. ರಾಜ ಬಂದು ತಲುಪಿದ. ಬಲಿ ಅರ್ಪಿಸಲು ತಯಾರಿ ನಡೆಯಿತು. ರಾಜನು ಮಗುವಿನತ್ತಿರ ಕೇಳಿದ, ನಿನಗೆ ಯಾವುದಾದರೂ ಅಂತಿಮ ಇಚ್ಛೆ ಏನಾದರೂ ಇದೆಯೇ? ಆ ಮಗು ಹೇಳಿತು, ನನ್ನ ಅಂತಿಮ ಇಚ್ಛೆ ಇದೆ. ನನಗೆ ಮರಳಿನ ರಾಶಿಯನ್ನು ತಂದುಕೊಡಿ. ರಾಜನು ಮರಳನ್ನು ತರಲು ಹೇಳಿದ. ಮರಳಿನ ರಾಶಿಯಲ್ಲಿ ಆ ಮಗು ಪಟಾಪಟ್ ಚಿಕ್ಕ ಚಿಕ್ಕದಾದ 4 ಗುಡಿಸಲು ಮಾಡಿತು. ಮತ್ತು ಅದರ ನಂತರ ಮೊದಲನೆಯ ಗುಡಿಸಲಿನ ಮುಂದೆ ನಿಂತು ಒಂದು ಕ್ಷಣ ದಿಟ್ಟಿಸಿ ನೋಡಿ ಕೆಳಗೆ ಬೀಳಿಸಿತು. ಎರಡನೆಯದನ್ನು ದಿಟ್ಟಿಸಿ ನೋಡಿ ಅದನ್ನು ಬೀಳಿಸಿತು. ಮೂರನೆಯದನ್ನು ದಿಟ್ಟಿಸಿ ಅದನ್ನು ಬೀಳಿಸಿತು. ಮತ್ತು 4ನೆಯ ಗುಡಿಸಲಿನ ಎದುರು ಕೈ ಮುಗಿದು ಕುಳಿತುಕೊಂಡಿತು. ಕಣ್ಣು ಮುಚ್ಚಿತು, ಪ್ರಾರ್ಥನೆ ಮಾಡಿತು. ಅದರ ನಂತರ ಹೇಳಿತು, ಪ್ರಭು, ಈಗ ನನ್ನ ಬಲಿ ಅರ್ಪಿಸಿ. ನಿಮ್ಮಿಂದ ಏನು ಮಾಡಲು ಸಾಧ್ಯವೋ ಅದನ್ನೆಲ್ಲ ಮಾಡಿ. ರಾಜ ಹೆದರಿದ. ಸಲಹೆಗಾರರು ಹೆದರಿದರು. ಮಂತ್ರಿ ಕೂಡ ಹೆದರಿದ. ಅವನು ಏನು ಮಾಡಿದ? ಯಾವ ವಿದ್ಯೆಯನ್ನು ಬಳಸಿದ? ಯಾವ ವಿಧಿ ನಡೆಸಿದ? ಕೇಳಿದ, ನೀನು ಏನು ಮಾಡಿದೆ? ಆ ಮಗು ಹೇಳಿತು, ಏನೂ ಮಾಡಲಿಲ್ಲ. ನಾನು 4 ಮನೆ ಮಾಡಿದೆ, 3 ಬೀಳಿಸಿದೆ, 1 ಇಟ್ಟುಕೊಂಡೆ. ರಾಜನು ಕೇಳಿದ, ನೀನು ಏನು ಬಯಸುತ್ತಿ? ನನ್ನ ಸರ್ವನಾಶ ಆಗಲಿ? ನಿನ್ನ ಬಳಿಯ ನಂತರ ನಾನು ಕೂಡ ಇಲ್ಲದವನಾಗುವಂತೆ ಮಾಡುತ್ತೀ? ಮಗು ಹೇಳಿತು, ಇಲ್ಲ, ನಾನು ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ. 3 ಗುಡಿಸಲನ್ನು ನಾನು ಬೀಳಿಸಿದೆ. ಮೊದಲನೆಯದು ನನ್ನ ತಂದೆ ತಾಯಿಯದ್ದು ಆಗಿತ್ತು. ಅವರ ಜವಾಬ್ದಾರಿಯಾಗಿತ್ತು ನನ್ನನ್ನು ರಕ್ಷಣೆ ಮಾಡುವುದು. ಅವರು ಹಣಕ್ಕಾಗಿ ನನ್ನನ್ನು ಮಾರಾಟ ಮಾಡಿದರು. ಅವರ ಹೃದಯದಲ್ಲಿ ನಾನು ಇರಲಿಲ್ಲ. ಆ ಮನೆ ನನ್ನದಾಗಿರಲಿಲ್ಲ. ಅದಕ್ಕಾಗಿ ಆ ಮನೆಯನ್ನು ಬೀಳಿಸಿದೆ. 2ನೆಯ ಮನೆ ನನ್ನವರು, ಬಂಧುಮಿತ್ರರದು, ಕುಟುಂಬದವರದು ಆಗಿತ್ತು. ಅವರ ಜವಾಬ್ದಾರಿಯಾಗಿತ್ತು. ನನ್ನ ತಂದೆ ತಾಯಿಗೆ ಬುದ್ಧಿಮಾತು ಹೇಳಬೇಕಿತ್ತು. ನನ್ನನ್ನು ಮಾರಾಟ ಮಾಡದಂತೆ ತಡೆಯಬೇಕಿತ್ತು. ಅವರು ಕೂಡ ಏನು ಹೇಳಲಿಲ್ಲ, ಮಾಡಲಿಲ್ಲ. ಅವರ ಹೃದಯದಲ್ಲಿ ಕೂಡ ನಾನು ಇರಲಿಲ್ಲ. ಆ ಮನೆ ನನ್ನದಾಗಿರಲಿಲ್ಲ. ಅದಕ್ಕೆ ಅವರ ಮನೆಯನ್ನು ಕೂಡ ಬೀಳಿಸಿದೆ. 3ನೆಯ ಮನೆ ನಿಮ್ಮದಾಗಿತ್ತು ಪ್ರಭು. ಎಲ್ಲರಿಗಿಂತ ದೊಡ್ಡ ಕರ್ತವ್ಯವಾಗಿತ್ತು ಪ್ರಜೆಯ ರಕ್ಷಣೆ ಮಾಡುವುದು. ನೀವು ನನ್ನ ಬಲಿ ಅರ್ಪಿಸಲು ತಯಾರಾಗಿದ್ದೀರಿ.
ನಿಮ್ಮ ಹೃದಯದಲ್ಲಿ ಕೂಡ ನಾನು ಇರಲಿಲ್ಲ. ಆ ಮನೆ ನನ್ನದಾಗಿರಲಿಲ್ಲ. ಅದಕ್ಕಾಗಿ ನಿಮ್ಮ ಮನೆಯನ್ನು ಕೂಡ ಬೀಳಿಸಿದೆ. 4ನೆಯದು ನನ್ನ ಮಂದಿರ, ನನ್ನ ಪರಮಾತ್ಮನದು. ಈಗ ನನಗೆ ಅವನಿಂದ ಮಾತ್ರ ಆಸೆ ಉಳಿದಿದೆ. ನಾನು ಅವನತ್ರ ಹೇಳಿದೆ, ಇಲ್ಲಿ ಏನಾಗುತ್ತಿದೆ ಅದನ್ನು ನೀನು ನೋಡಿಕೋ. ನಾನು ನಿನಗೆ ಶರಣಾಗಿದ್ದೇನೆ. ಅವನು ಮಾತ್ರ ನನ್ನವನು. ಅವನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ಅವನ ಹೃದಯದಲ್ಲಿ ನಾನು ಇದ್ದೇನೆ. ನನ್ನ ಹೃದಯದಲ್ಲೂ ಅವನು ಸದಾ ಇರುತ್ತಾನೆ. ಅವನ ಮಂದಿರವೇ ನನ್ನ ಮನೆ. ಅದಕ್ಕಾಗಿ ಅವನ ಮಂದಿರ ಉಳಿಸಿದೆ. ರಾಜನ ಕಣ್ಣು ತೆರೆಯಿತು. ಅವನಿಗೆ ರಿಯಲೈಸ್ ಆಯಿತು, ಜ್ಞಾನೋದಯ ಆಯಿತು. ಬಲಿ ಅರ್ಪಿಸಿದ ನಂತರವೂ ಮಗನು ಹುಟ್ಟದಿದ್ದರೆ ಏನು ಮಾಡುವುದು? ರಾಜನು ಆ ಮಗುವನ್ನು ತನ್ನ ಮಗನೆಂದು ಸ್ವೀಕಾರ ಮಾಡಿದ. ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡಿದ. ಇಡೀ ರಾಜ್ಯದಲ್ಲಿ ನಗರದೆಲ್ಲೆಡೆ ಡಂಗೂರ ಬಾರಿಸಿದ. ಮುಂದಿನ ರಾಜ ಸಿಕ್ಕಿದ. ಆ ಪರಿವಾರದ ಒಡೆಯ ಮನದಲ್ಲಿ ನಿರಾಶೆ ಹೊಂದಿದ. ಈ ಸಣ್ಣದಾದ ಕಥೆಯ ಸಾರ ಅರ್ಥ ಮಾಡಿಸುತ್ತಿದೆ. ನಾವು ಮೇಲೆ ಇರುವವನಿಗೆ ಶರಣಾದರೆ ಯಾವತ್ತೂ ನಮಗೆ ಕೆಟ್ಟದ್ದು ಆಗಲು ಬಿಡಲಾರ. ನಾವು ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಆಗುವುದು. ಹೇಗೆ ಕರ್ಮ ಮಾಡುತ್ತೇವೆ ಹಾಗೆಯೇ ಫಲ ದೊರಕುತ್ತದೆ. ನಾವು ಮೇಲೆ ಇರುವವನ ಮೇಲೆ ಭರವಸೆ ಇಡೋಣ. ಯಾವತ್ತೂ ನಮಗೆ ಕೆಟ್ಟದ್ದು ಆಗುವುದಿಲ್ಲ. ಒಳ್ಳೆಯ ಜನರಿಗೆ ಪರೀಕ್ಷೆ ತುಂಬ ತೆಗೆದುಕೊಳ್ಳುವನು, ಆದರೆ ಅವನ ಜೊತೆಯನ್ನು ಎಂದಿಗೂ ಬಿಡುವುದಿಲ್ಲ. ಸ್ನೇಹಿತರೆ, ಈ ಸಂದೇಶ ನಿಮಗೆ ಸರಿಯೆಂದು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರದವರಿಗೆ ಶೇರ್ ಮಾಡಿ. ನಾವು ಸದಾ ಪಾಸಿಟಿವ್ ಆಗಿ ಚಿಂತಿಸಲು ಪ್ರಯತ್ನಿಸೋಣ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಭೇಟಿ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.